ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ಮ ಪರ್ಸನ್ ಏನಾದರೂ ಲೇಟ್ ನೈಟಲ್ಲಿ ನಿಮ್ಮ ಬಗ್ಗೆ ಯಾವ ಥರ ಯೋಚನೆ ಮಾಡ್ತಿರ್ಬೋದು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಆ್ಯಂಡ್ ಆಲ್ಸೋ ನೀವು ಆ ಪರ್ಸನ್ ಬಗ್ಗೆ ಯಾವ ಥರ ಯೋಚನೆ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ. ಮತ್ತು ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ನ ಮಾಡಿ ನೀವು ರೀಡಿಂಗ್ನ ತೊಗೋಬೋದು. ಆ್ಯಂಡ್ ಆ ಒಂದು ನಂಬರ್ ನಿಮಗೆ ಇಲ್ಲಿ ಆಲ್ರೆಡಿ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಮತ್ತು ನಿಮಗೇನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ ರೆಸೊನೇಟ್ ಆಗ್ತಿದೆ ಅಥವಾ ಅದನ್ನು ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು ಹೋಗಿ 11 ಅಥವಾ 111 ಅಂತ ಅಂದ್ಬಿಟ್ಟಾದರೂ ನೀವು ಟೈಪ್ ಮಾಡ್ಬೋದು. ಹಾಗೆ ನಿಮ್ಗೇನಾದರೂ ಯಾವುದಾದ್ರೂ ಒಂದು ಮೆಸೇಜ್ ಕ್ಲೇಮ್ ಮಾಡ್ಕೋಬೇಕು, ರೆಸೊನೇಟ್ ಮಾಡ್ಕೋಬೇಕು ಅಂತ ಅಂದ್ರೂ ಸೇಮ್ 111 ಅನ್ನೋ ಅಂತ ನಂಬರ್ನ ನೀವು ಟೈಪ್ ಮಾಡಿ ಕ್ಲೇಮ್ ಮಾಡ್ಕೋಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ಅವರ ಥಾಟ್ಸ್ ಏನು, ಅವರ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು. ಆ್ಯಂಡ್ ಆಲ್ಸೋ ಇನ್ನೊಂದು ಬಂದು ನಾನು ಇದು ಟ್ಯಾರೋ ರೀಡಿಂಗ್ ಕ್ಲಾಸಸ್ನ ತೊಗೊಳ್ತಾ ಇದ್ದೀನಿ. ಯಾರಿಗಾದರೂ ಟ್ಯಾರೋ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಕ್ಲಾಸಸ್ ಕಲಿಬೇಕು, ಆ ಕೋರ್ಸಸ್ನ ನೀವು ಕಲಿಬೇಕು ಅಂತ ಇದ್ದರೆ ನೀವು ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿಬಿಟ್ಟು ನೀವು ಆ ಒಂದು ಕೋರ್ಸ್ ಡೀಟೇಲ್ಸ್ನ ನೀವು ಕೇಳ್ಬೋದು. ಹಾಗೆ ನೀವು ನಿಮ್ಮ ಒಂದು ಕ್ಲಾಸಸ್ನ ಬುಕ್ ಮಾಡ್ಕೋಬೋದು. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನ್ಸ್ ಎನರ್ಜೀಸ್ ಯಾವ ಥರ ಇದೆ, ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಓಕೆ, 5 ಆಫ್ ಸ್ವಾರ್ಡ್ ಬರ್ತಾ ಇದೆ. 5 ಆಫ್ ಸ್ವಾರ್ಡ್ ಅಂತ ಅಂದರೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಕೆಲವೊಂದು ಜಗಳ ಅನ್ನುವಂಥದ್ದಾಗಿದೆ. ಲಾಸ್ಟ್ ಕಾನ್ವರ್ಸೇಷನ್ ನೀವಿಬ್ಬರು ಮೇ ಬಿ ಜಗಳದಿಂದ ಬ್ರೇಕಪ್ ಆಗಿರೋವಂಥ ಚಾನ್ಸಸ್ ಇದೆ. ಒಬ್ಬರು ಇನ್ನೊಬ್ಬರ ಮಾತು ಕೇಳಿಲ್ಲ, ಒಬ್ಬರು ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಮಾಡಿಲ್ಲ, ಇಬ್ಬರು ಕೂಡ ಒಂದು ದೊಡ್ಡದಾಗಿ ಜಗಳ ಅನ್ನುವಂಥದ್ದನ್ನು ಮಾಡ್ಕೊಂಡಿದ್ದೀರಾ. ಆ್ಯಂಡ್ ಅದ್ರ ಬಗ್ಗೆ ನೀವು ತುಂಬ ಓವರ್ ಥಿಂಕ್ ಮಾಡ್ತಿದ್ದೀರಾ, ಅಷ್ಟೇ ಆ ಪರ್ಸನ್ ಕೂಡ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ಏನೋ ಒಂಥರ ಕನ್ಫ್ಯೂಷನ್, ನಿಮಗೆ ಏನೂ ವರ್ಕ್ ಆಗ್ತಿಲ್ಲ, ಯಾಕೆ ಈ ಪರ್ಸನ್ ನಿಮಗೆ ಅಷ್ಟು ಆಶಾಡ್ ಮಾತಾಡಿದ್ರು, ಅಥವಾ ಯಾಕೆ ಈ ಪರ್ಸನ್ ನನಗೆ ಅಟೆನ್ಷನ್ ಅನ್ನೋವಂಥದ್ದು ಕೊಡ್ತಾ ಇಲ್ಲ, ಇವ್ರ ಲೈಫಲ್ಲಿ ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿದ್ದೀರಾ. ಇನ್ ದ ಸೇಮ್ ವೇ ಆ ಪರ್ಸನ್ ಕೂಡ ಫೀಲ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಯೋಚನೆ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ನೀವು ಯಾಕೆ ಅವ್ರಿಗೆ ಅಟೆನ್ಷನ್ ಕೊಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೂ ಫೀಲ್ ಆಗ್ತಾ ಇದೆ. ಬಟ್ ಮೀನ್ ವೈಲ್ ಈ ಪರ್ಸನ್ ನಿಮ್ಮನ್ನು ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ, ಅಥವಾ ನಿಮ್ಮ ಬಗ್ಗೆ ಒಂದು ತಪ್ಪು ತಿಳುವಳಿಕೆ ಇದೆ. ಯಾರೋ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಇಂಟರ್ಫಿಯರೆನ್ಸ್ ಕೂಡ ಆಗಿ ನಿಮ್ಮ ಪಾರ್ಟ್ನರ್ ಮೈಂಡನ್ನು ಆ ಪರ್ಸನ್ ಡಿಸ್ಟರ್ಬ್ ಕೂಡ ಮಾಡಿರೋವಂಥ ಚಾನ್ಸಸ್ ಇದೆ. ಸೊ 5 ಆಫ್ ಸ್ವಾರ್ಡ್ ಅಂತ ಅಂದರೆ ಮಾತು, ಯಾರಿಗೋ ಮಾತಿನ ಬರದಲ್ಲಿ ನೀವೇನೋ ಮಾತಾಡಿದ್ದೀರಾ, ಆ ಪರ್ಸನ್ಗೆ ಅದು ಹರ್ಟ್ ಆಗಿದೆ, ಅಥವಾ ಆ ಪರ್ಸನ್ ಏನೋ ಮಾತಾಡಿ ನಿಮಗೆ ಆ ಪರ್ಸನ್ನಿಂದ ಹರ್ಟ್ ಆಗಿದೆ, ಅದರಿಂದ ನೀವಿಬ್ಬರು ಮಾತಾಡ್ತಿಲ್ಲ, ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ, ಮತ್ತು ನಿಮಗೆ ಆ ಪರ್ಸನ್ ಕಡೆಯಿಂದ ಒಂದು ಅಟೆನ್ಷನ್ ಅನ್ನೋವಂಥದ್ದು ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಬಂದು ಕುಂಭರಾಶಿಯ ಆಗಿರುವಂಥ ಚಾನ್ಸಸ್ ತುಂಬ ಇದೆ. ಆ್ಯಂಡ್ ಅವರು KCRS ಈ ಒಂದು ಅಕ್ಷರದವರು ಕೂಡ ಆಗಿರ್ಬೋದು ನಾನು ಹೇಳ್ತಿರೋ ಅಂಥ ಪರ್ಸನ್ ಬಂದು. ಸೊ ನೀವೇನಾದರೂ ಕುಂಭರಾಶಿ ಆಗಿದ್ದರೆ ನನಗೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಹಾಗೆ ನೋಡೋಣ ಈ ಪರ್ಸನ್ ಇನ್ನು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ. ನೀವಿಬ್ಬರು ಮಧ್ಯೆ ಒಂದು ಜಗಳ ಆಗಿ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಹೋಗಿದ್ದೀರಾ, ಒಬ್ಬರು ಇನ್ನೊಬ್ಬರಿಗೆ ಅಟೆನ್ಷನ್ ಕೊಡ್ತಿಲ್ಲ ಅನ್ನೋದು ಕಾಣಿಸ್ತಾ ಇದೆ. ಬಟ್ ದ ಐರೋಫ್ಯಾಂಟ್ ಅಂತ ಅಂದರೆ ಈ ಪರ್ಸನ್ ನಿಮ್ಮನ್ನು ತುಂಬಾ ಇಷ್ಟಪಡ್ತಿದ್ದಾರೆ. ಮತ್ತು ಹೇಳ್ಬೋದು ಈ ಪರ್ಸನ್ ನಿಮ್ಮ ಬಗ್ಗೆ ಅವರು ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ. ದೇವ್ರ ಹತ್ರನೂ ಕೂಡ ನೀವು ಕೇಳ್ಕೊಳ್ತಿರ್ತಾರೆ, ನೀವು ತುಂಬ ಖುಷಿಯಾಗಿರಬೇಕು, ನೆಮ್ಮದಿ ಆಗಿರಬೇಕು, ನೀವು ಯಾರ ಜೊತೆ ಆದರೂ ಇರಿ ಅಥವಾ ಎಲ್ಲೇ ಇರಿ, ನಿಮ್ಮ ಲೈಫಲ್ಲಿ ಒಂದು ಖುಷಿ, ಸಂತೋಷ, ನೆಮ್ಮದಿ ಅನ್ನುವಂಥದ್ದು ಇರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಕೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ಗೆ ನಿಮ್ಮ ಲೈಫಲ್ಲಿ ನೀವು ಒಂಥರ ಪ್ರೀಷಿಯಸ್ ಇದ್ದಂಗೆ, ನೀವು ಅವರ ಒಂದು ಭಾವನೆನ ಅರ್ಥ ಮಾಡ್ಕೊಳ್ಳೋ ಅಂಥ ವ್ಯಕ್ತಿ ಅಂತ ಅವ್ರಿಗೆ ಅರ್ಥ ಆಗಿರೋದ್ರಿಂದ ಅವರು ಈಗಲೂ ಕೂಡ ಎಲ್ಲೇ ಇರಿ, ಹೇಗೆ ಇರಿ, ಈ ಪರ್ಸನ್ ನಿಮ್ಮ ಬಗ್ಗೆ ಅವರು ದೇವ್ರ ಹತ್ರ ಕೇಳ್ಕೊಳ್ತಿದ್ದಾರೆ. ಅವ್ರಿಗೆ ನಿಮ್ಮದೇ ಆದಂಥ ಕೆಲವೊಂದು ನೆನಪುಗಳನ್ನ ಅವರು ಮೆಲುಕಾಗ್ತಾ ಇದ್ದಾರೆ. ಆ ಪರ್ಸನ್ ಯಾವಾಗಲೂ ದೇವ್ರ ಹತ್ರ ಹೋಗಿ ಕೇಳ್ತಿರ್ತಾರೆ, ಈ ಪರ್ಸನ್ನ ಖುಷಿಯಾಗಿಡು, ಸಂತೋಷವಾಗಿ ಇಡು, ಅವರು ನೆಮ್ಮದಿಯಾಗಿರೋ ಹಾಗೆ ಮಾಡು, ಅವರ ಲೈಫಲ್ಲಿ ಯಾವ ಕಷ್ಟನೂ ಇರಬಾರ್ದು, ಈವೆಂದೋ ನಾವಿಬ್ಬರು ಮಾತಾಡ್ತಿಲ್ಲ ಅಥವಾ ಜಗಳ ಆಡ್ತಿದ್ರು ಈ ಒಂದು ಪರ್ಸನ್ ಖುಷಿಯಾಗಿರಲಿ ಅಂತ ಅಂದ್ಬಿಟ್ಟು ಆ ಪರ್ಸನ್ ಕೇಳ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇರೋ ಅಂಥದ್ದು. ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಅಂತ ಅಂದರೆ
ನೀವು ಮೇ ಬಿ ಕರ್ಲಿ ಏರ್ ಇರ್ಬೋದು, ನಿಮಗೆ ಕರ್ಲಿ ಏರ್ ಇರ್ಬೋದು ಆ್ಯಂಡ್ ನೀವು ಸ್ವಲ್ಪ ಇದು ಡಸ್ಟಿ ಸ್ಕಿನ್ ಟೋನ್ ಆಗಿರುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಸ್ವಲ್ಪ ಮೀಡಿಯಮ್ ಲೆಂತ್ ಹೇರ್ ಕೂಡ ನಿಮಗೆ ಇರ್ಬೋದು. ಆ್ಯಂಡ್ ಇಲ್ಲ ಅಂದರೆ ನಿಮ್ಮ ಪರ್ಸನ್ನು ಈ ಥರ ಕಾಣಿಸ್ಬೋದು. ಅವರು ಕೂಡ ಅಷ್ಟೇ, ಅವರು ತುಂಬ ಜ್ಯುವೆಲರೀಸ್ ಹಾಕೋದಕ್ಕೆ ಇಷ್ಟಪಡ್ತಾರೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಅವರು ತುಂಬ ನಿಮ್ಮ ಪಾರ್ಟ್ನರ್ ಬಂದು ತುಂಬ ಸೆನ್ಸಿಟಿವ್ ಇರ್ಬೋದು, ಮತ್ತು ಅವರು ತುಂಬ ಬೇಜಾರು ಮಾಡ್ಕೊಳ್ತಾರೆ ಬೇಡ, ಆದರೆ ಅಷ್ಟೇ ನಿಮ್ಮನ್ನು ಕೇರ್ ಮಾಡ್ತಾರೆ. ಅವ್ರಿಗೆ ಒಂದು ಕನ್ಸರ್ನ್ ಇದೆ, ಮತ್ತು ಅವ್ರು ಯಾವಾಗಲೂ ನೀವು ಏನೇ ಪ್ರಾಬ್ಲಮ್ ಇದ್ದರೂ ಅವರು ಒಂದು ಸಿಂಪತಿ ಅನ್ನೋವಂಥದ್ದನ್ನು ತೋರಿಸ್ತಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಯಾರೇ ಆಗಿರಲಿ, ಅವರು ಬೈ ಹಾರ್ಟ್ ಕೈಂಡ್ ಹಾರ್ಟೆಡ್ ಪರ್ಸನ್ ಅಂತ ಗೊತ್ತಾಗ್ತಾ ಇದೆ. ಅವ್ರಿಗೆ ಎಷ್ಟೇ ದೂರ ಇದ್ರೂ ಕೂಡ ಆ ಪರ್ಸನ್ ನಿಮ್ಮ ಬಗ್ಗೆ ಒಂದು ಸಿಂಪತಿ ಅಥವಾ ನಿಮ್ಮ ಲೈಫಲ್ಲಿ ಆಗ್ತಾ ಇರೋವಂಥ ವಿಚಾರಗಳನ್ನ ಆ ಪರ್ಸನ್ ಯಾವಾಗಲೂ ನೆನಪಿಸ್ಕೊಳ್ತಿರ್ತಾರೆ ಅನ್ನೋದು ಕಾಣಿಸ್ತಾ ಇರೋವಂಥದ್ದು. ಸೊ ಈ ಪರ್ಸನ್ ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಹೇಳ್ಬೋದು ಇಲ್ಲಿ. ಬಿಕಾಸ್ ಕ್ವೀನ್ ಆಫ್ ಕಪ್ಸ್ ಅಂತ ಅಂದರೆ ಅವರು ರಿಲೇಷನ್ಶಿಪ್ನ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅಂತ ಆ ಪರ್ಸನ್ಗೆ ಗೊತ್ತಾಗ್ತಿಲ್ಲ. ಬಟ್ ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಫೀಲಿಂಗ್ಸ್ ಅಥವಾ ಎಮೋಷನ್ಸ್ ಅನ್ನೋ ಅಂಥದ್ದಿದೆ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ 6 ಆಫ್ ಪೆಂಟಿಕಲ್ಸ್ ಅಂತ ಬರ್ತಿದೆ. ಪ್ರಾಬಬ್ಲಿ ನಿಮ್ಮಿಬ್ಬರ ಮಧ್ಯ ತುಂಬಾ ಟ್ರಾನ್ಸ್ಪರೆನ್ಸಿ ಇತ್ತು ಅನಿಸುತ್ತೆ. ಅಂದರೆ ಒಂದು ದುಡ್ಡಿನ ವಿಚಾರ ಆಗಿರ್ಬೋದು, ನೀವು ಅವ್ರಿಗೆ ಸಹಾಯ ಮಾಡೋ ಅಂಥದ್ದು ಅಥವಾ ಅವರು ನಿಮಗೆ ಸಹಾಯ ಮಾಡೋ ಅಂಥದ್ದು, ಇಲ್ಲ ಅಂದರೆ ನಿಮ್ಮಿಬ್ಬರ ಮಧ್ಯೆ ಒಂದು ಈಕ್ವಲ್ ರೆಸ್ಪೆಕ್ಟ್ ಅನ್ನೋ ಅಂಥದ್ದಿತ್ತು. ಯಾರ ಮೇಲೂ ಅಲ್ಲ, ಯಾರು ಕೀಳು ಅಲ್ಲ, ಇಬ್ಬರು ಒಂಥರ ಈಕ್ವಲ್ ಆಗಿ ರಿಲೇಷನ್ಶಿಪ್ನ ಬ್ಯಾಲೆನ್ಸ್ ಮಾಡ್ತಿದ್ರಿ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಒಬ್ರಿಗೆ ಇನ್ನೊಬ್ಬರ ಮೇಲೆ ಕೃತಜ್ಞತೆ ಭಾವ ಅನ್ನೋವಂಥದ್ದು ತುಂಬ ಇತ್ತು. ಒಬ್ಬರು ಜಸ್ಟು ಹೇಗಿದೆಯಾ, ಊಟ ಮಾಡ್ತಿದ್ಯಾ, ಚೆನ್ನಾಗಿದೆಯಾ, ಈ ಥರ ಕೇಳಿದ್ರೆ ಸಾಕು ನಿಮ್ಮದೇ ಅನಿಸುತ್ತೆ, ಅಬ್ಬಾ ನನ್ನ ಲೈಫಲ್ಲಿ ಈ ಪರ್ಸನ್ನ ಪಡೆದಿದ್ದಕ್ಕೆ ನಾನು ತುಂಬ ಖುಷಿ ಪಡ್ತಿದ್ದೀನಿ, ನನ್ನ ಜೀವನ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿದ್ದೀರಾ. ಅದೇ ಥರ ಆ ಪರ್ಸನ್ ಕೂಡ ಅಷ್ಟೇ, ಎಷ್ಟೇ ದೂರ ಇದ್ರೂ ಕೂಡ ಅವರು ನೀವು ಅವ್ರಿಗೆ ತೋರಿಸ್ತಾ ಇದ್ದಂಥ ಕೇರ್ ಕನ್ಸರ್ನ ಅವರು ನೆನಪಿಸ್ಕೊಂಡು ಅವ್ರಿಗೂ ಕೂಡ ಒಂದು ಕೃತಜ್ಞತೆ ಭಾವ ಅನ್ನುವಂಥದ್ದು ಆ ಪರ್ಸನ್ಗೆ ಫೀಲ್ ಆಗ್ತಾ ಇದೆ. ಅವರು ತುಂಬ ಗ್ರ್ಯಾಟಿಟ್ಯೂಡ್ ಹೇಳ್ತಿದ್ದಾರೆ. ಥ್ಯಾಂಕ್ಸ್ ನೀನು ನನ್ನ ಲೈಫಲ್ಲಿ ಬಂದಿದ್ದಕ್ಕೆ, ಥ್ಯಾಂಕ್ಸ್ ನೀನು ನನಗೆ ಹೆಲ್ಪ್ ಮಾಡಿದ್ದಕ್ಕೆ, ಅಥವಾ ಥ್ಯಾಂಕ್ಸ್ ನನ್ನನ್ನು ನೀನು ಅರ್ಥ ಮಾಡ್ಕೊಂಡಿದ್ದಕ್ಕೆ ಅಂತ ಅಂದ್ಬಿಟ್ಟು ಅವರು ಯಾವಾಗಲೂ ಕೂಡ ನಿಮಗೆ ಒಂದು ಕೃತಜ್ಞತೆ ಭಾವನ ತೋರಿಸ್ತಾನೆ ಇರ್ತಾರೆ ಅಂತ ಹೇಳ್ಬೋದು. ಸೊ ಈ ಪರ್ಸನ್ ನಿಮ್ಮನ್ನು ಎಷ್ಟೇ ದೂರ ಮಾಡ್ಕೊಂಡಿದ್ರು ಅವ್ರಿಗೆ ನಿಮ್ಮ ಮೇಲೆ ಒಂದು ಕೃತಜ್ಞತೆ ಅನ್ನುವಂಥದ್ದು ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಬಂದು ನಿಮ್ಮಿಬ್ಬರ ಮಧ್ಯೆ ಎಷ್ಟೇ ಜಗಳ ಆಗಿರಲಿ, ಯಾರೇ ಬಂದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇನ್ವಾಲ್ವ್ ಆಗಿರಲಿ, ಇನ್ಫ್ಲೂಯೆನ್ಸ್ ಮಾಡಿರಲಿ, ಅಥವಾ ನೀವಿಬ್ಬರು ಒಂದೇ ಕಡೆ ಕೆಲಸ ಮಾಡ್ತಿದ್ದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಜಗಳನೇ ಆಗಿರಲಿ, ನೀವು ದೂರನೂ ಇದ್ರೂ ಪರವಾಗಿಲ್ಲ, ಈ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಕೇರ್ ಕನ್ಸರ್ನ್ ಅನ್ನುವಂಥದ್ದು ಈಗಲೂ ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ನಿಮ್ಮ ಮನಸ್ಸಲ್ಲಿ ತುಂಬ ಕನ್ಫ್ಯೂಷನ್ ಅನ್ನೋವಂಥದ್ದಿದೆ, ತುಂಬ ಚಾಲೆಂಜಸ್ ಅನ್ನೋವಂಥದ್ದು ರನ್ ಆಗ್ತಾ ಇದೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ಮಧ್ಯೆ ಎಷ್ಟೇ ಗ್ಯಾಪ್ ಕ್ರಿಯೇಟ್ ಆಗಿದ್ರು, ಎಷ್ಟೇ ಜನ ಇನ್ವಾಲ್ವ್ ಆಗಿದ್ರು, ಯಾರು ಏನೇ ಕಂಟ್ರೋಲ್ ಮಾಡ್ತಿದ್ರು ಕೂಡ ನಿಮಗೆ ಈ ಪರ್ಸನ್ ಮೇಲೆ ಇರೋವಂಥ ಫೀಲಿಂಗ್ಸ್ ಹಾಗೇ ಇದೆ. ನೀವು ಆ ಪರ್ಸನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ. ಅವ್ರು ನನ್ನ ಲೈಫಲ್ಲಿ ಯಾಕೆ ಬಂದರು, ಅವರು ನನ್ನ ಲೈಫಿಂದ ಯಾಕೆ ಬಂದು ಮತ್ತೆ ಅವ್ರ ಲೈಫಲ್ಲಿ ಮೂವ್ ಆನ್ ಆದರು, ಅವ್ರು ಮತ್ತೆ ಬರ್ತಾರಾ ಇಲ್ವಾ, ನಾನು ಮೂವ್ ಆನ್ ಆಗಬೇಕಾ ಇಲ್ವಾ, ಈ ಪರ್ಸನ್ನ ನಾನು ನಂಬಬೇಕಾ, ನಾನು ವೆಯ್ಟ್ ಮಾಡಬೇಕಾ ಅಂತ ಅಂದ್ಬಿಟ್ಟು ನಿಮಗೆ ತುಂಬಾ ಆಲೋಚನೆ ಇದೆ. ಬಟ್ ನೀವು ಅಂದ್ಕೊಳ್ತೀರಾ ಓಕೆ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡೋಣ, ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ಈ ಪರ್ಸನ್ ನನ್ನ ಲೈಫಲ್ಲಿ ಬರ್ಬೋದು ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿದ್ದೀರಾ. ಆ್ಯಂಡ್ ಆ ಪರ್ಸನ್ನು ಅಷ್ಟೇ, ನೀವು ಅವ್ರಿಗೇನಾದರೂ ಹಣದ ಸಹಾಯ ಮಾಡಿದರೆ ಆ ಪರ್ಸನ್ ಫೀಲ್ ಮಾಡ್ತಾರೆ ನೀವು ಮತ್ತೆ ಆ ಒಂದು ಹಣದ ವಿಚಾರಕ್ಕೆ ಅವರು ಮತ್ತೆ ನಿಮ್ಮನ್ನ ಮಾತಾಡಿಸೋವಂಥ ಚಾನ್ಸಸ್ ಕೂಡ ಇದೆ. ಆ್ಯಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಆ ಪರ್ಸನ್ ಇನ್ನೂ ಮೂವ್ ಆನ್ ಆಗೋಕ್ಕಾಗ್ತಾ ಇಲ್ಲ, ಅವ್ರಿಗೆ ಮತ್ತೆ ರಿಲೇಷನ್ಶಿಪ್ಪಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಯಾಕೆ ಅಂತಾರೆ ನೀವು ಅವ್ರಿಗೆ ಕೊಟ್ಟಿರೋವಂಥ ಪ್ರೀತಿ ವಿಶ್ವಾಸ ಬೇರೆಯವ್ರು ಕೊಡೋಕ್ಕಾಗಲ್ಲ ಅಂತ ಆ ಪರ್ಸನ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ಅದರಿಂದ ಈ ಪರ್ಸನ್ ಎಷ್ಟೇ ದೂರ ಇದ್ರೂ ನಿಮ್ಮಿಂದ ಅವರು ಮೂವ್ ಆನ್ ಆಗೋಕ್ಕಾಗ್ತಾ ಇಲ್ಲ, ಅವ್ರು ಇನ್ನೂ ನಿಮ್ಮದೇ ಆದಂಥ ಥಾಟ್ಸಲ್ಲಿ ಸ್ಟಕ್ ಆಗಿದ್ದಾರೆ, ನಿಮ್ಮ ಬಗ್ಗೆನೇ ಈ ಪರ್ಸನ್ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಅವರು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನು ಮಾಡಬೇಕು, ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಅಥವಾ ನಿಮ್ಮ ಲೈಫಲ್ಲಿ ಬರೋದಕ್ಕೆ ಅನ್ನೋದು ಆ ಪರ್ಸನ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೂ ಕೂಡ ಅನ್ನಿಸ್ತಾ ಇದೆ ನಾನು ನಿಮ್ಮ ಜೊತೆ ರಿಯಾಕ್ಟ್ ಮಾಡ್ತಾ ಇರೋದು ರೈಟ್ ವೇ ಅಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೂ ಅನ್ನಿಸ್ತಾ ಇದೆ. ಇನ್ ಕೇಸ್ ನೀವೇನಾದರೂ ಕಾಲ್ ಮೆಸೇಜ್ ಮಾಡಿದ್ರೆ ನಿಮ್ಮ ಮೇಲೆ ತುಂಬ ಕೆಟ್ಟದಾಗಿ ಬೈಯೋದು ಅಥವಾ ಆಶಾಗಿ ಮಾತಾಡೋದು, ನೀನು ನನ್ನನ್ನು ಮೀಟೇ ಮಾಡಬೇಡ, ನೀನು ನನ್ನನ್ನು ನೋಡಬೇಡ, ನೀನು ಕಂಡ್ರೆ ನನಗೆ ಆಗಲ್ಲ, ಈ ಥರ ಎಲ್ಲ ಈ ಪರ್ಸನ್ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅವರು ತುಂಬಾ ತಲೆಯಲ್ಲಿ ಏನೋ ರನ್ ಆಗ್ತಾ ಇದೆ, ಏನೋ ಯೋಚನೆ ಮಾಡ್ತಿದ್ದಾರೆ. ಈ ಪರ್ಸನ್ಗೆ ನಿಮ್ಮ ಮೇಲೆ ಎಷ್ಟೇ ಮನಸ್ಸಿದ್ರೂ
ಇದ್ರೂ ಕೂಡ ಆ ಪರ್ಸನ್ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರು ರೆಡಿ ಆಗಿಲ್ಲ. ನಿಮ್ಮ ನೆನಪಲ್ಲೇ ಆ ಪರ್ಸನ್ ಉಳಿದಿದ್ದಾರೆ, ಆದರೆ ಈ ಒಂದು ರಿಲೇಷನ್ಶಿಪ್ನ ಯಾವ ಥರ ತೊಗೊಂಡೋಗ್ಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ಗೆ ಗೊತ್ತಾಗ್ತಿಲ್ಲ ಅಂತ ಅನ್ಬೋದು. ಆ್ಯಂಡ್ ಈ ಪರ್ಸನ್ ಮೀನ ರಾಶಿ ಆಗಿರುವಂಥ ಚಾನ್ಸಸ್ ತುಂಬಾ ಇದೆ. ಆ್ಯಂಡ್ ಈ ಪರ್ಸನ್ ಬಂದು ಧನು ರಾಶಿ, ಮಕರ ರಾಶಿ ಮತ್ತು ಕನ್ಯಾ ರಾಶಿ ಮತ್ತು ತುಳಾ ರಾಶಿ, ಈ ಒಂದು ರಾಶಿಯಲ್ಲಿ ಈ ಪರ್ಸನ್ ಇರೋವಂಥ ಚಾನ್ಸಸ್ ಇರುತ್ತೆ. ನಿಮ್ಮ ಪರ್ಸನ್ ಏನಾದರೂ ಈ ಒಂದು ರಾಶಿಯಲ್ಲಿ ಇದ್ದರೆ ಈ ಪರ್ಸನ್ ನಿಮ್ಮ ಹತ್ರ ಎಷ್ಟೇ ಜಗಳ ಆಡ್ತಿದ್ರು ಅಥವಾ ನಿಮ್ಮನ್ನು ಬೇಡ ಅಂತ ಅಂತಿದ್ರು, ಡೀಪ್ ಇನ್ಸೈಡ್ ಈ ಪರ್ಸನ್ ನಿಮ್ಮನ್ನು ಇನ್ನೂ ನೆನಪಿಸ್ಕೊಳ್ತಿದ್ದಾರೆ. ಅವ್ರಿಗೆ ಲೈಫಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಇದೆ, ನಿಮ್ಮ ಜೊತೆ ಮತ್ತೆ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಅವ್ರು ನಿಮ್ಮನ್ನು ತುಂಬ ಕೇರ್ ಮಾಡ್ತಾರೆ, ಅವ್ರಿಗೆ ನಿಮ್ಮ ಮೇಲೆ ಒಂದು ಲವ್ ಇದೆ, ಒಂದು ಅಟ್ರಾಕ್ಷನ್ ಇದೆ. ಅವರು ನಿಮ್ಮನ್ನ ಒಂಥರ ಅವ್ರದ್ದೇ ಆದಂಥ ವ್ಯಕ್ತಿ ಅಥವಾ ನೀವು ಅವ್ರ ಲೈಫ್ಗೆ ಬಂದಿರೋವಂತಹ ಸುಂದರವಾದ ವ್ಯಕ್ತಿ. ನಿಮ್ಮನ್ನು ಅವರು ಇಷ್ಟೆಲ್ಲ ಚೀಪಾಗಿ ನಡೆಸ್ಕೊಳ್ತಾ ಇದ್ರೂ ಕೂಡ ಅವ್ರಿಗೆ ಅನಿಸುತ್ತೆ ನಿಮ್ಮ ಲೈಫಲ್ಲಿ ನೀವು ಖುಷಿಯಾಗಿರ್ಬೇಕು, ನೀವು ಸಂತೋಷವಾಗಿರಬೇಕು ಅಂತ ಅವ್ರು ಅಂದ್ಕೊಳ್ತಾರೆ. ಹಾಗೆ ಏನಾದರೂ ಒಂದು ಚಾನ್ಸ್ ಕೊಟ್ಟರೆ ಆ ಪರ್ಸನ್ ಕೂಡ ಚೇಂಜ್ ಆಗ್ಬೋದು. ಬಿಕಾಸ್ ಇಲ್ಲಿ ಆ ಪರ್ಸನ್ ಸದ್ಯದ ಮಟ್ಟಕ್ಕೆ ನಿಮ್ಮಿಬ್ಬರ ಮಧ್ಯೆ ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಡೀಪ್ ಇನ್ಸೈಡ್ ಈ ಪರ್ಸನ್ ನಿಮ್ಮ ಬಗ್ಗೆ ಇನ್ನೂ ಒಳ್ಳೆ ಭಾವನೆ ಇರೋದ್ರಿಂದ ಈ ಪರ್ಸನ್ ಮತ್ತೆ ಕಮ್ ಬ್ಯಾಕ್ ಮಾಡುವಂಥ ಚಾನ್ಸಸ್ಗಳು ತುಂಬಾ ಇದೆ ಅಂತ ಇಲ್ಲಿ ಹೇಳ್ತೀನಿ. ಆ್ಯಂಡ್ ನೀವು ನೋಡ್ಬೋದು ಕಾರ್ಡ್ಸ್ ಅದಾಗೆ ಅದು ಬೀಳ್ತಾ ಇರೋದ್ರಿಂದ ಎನರ್ಜೀಸ್ ಅನ್ನುವಂಥದ್ದು ತುಂಬ ಸ್ಟ್ರಾಂಗ್ ಆಗಿ ಇಲ್ಲಿ ಸಿಗ್ತಾ ಇದೆ. ನಿಮ್ಮ ಪರ್ಸನ್ ಏನಾದರೂ ನಾನು ಆಲ್ರೆಡಿ ಹೇಳ್ದಂಗೆ ಧನು ರಾಶಿ, ಮಕರ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ ಮತ್ತು ಮೀನ ರಾಶಿ ಆಗಿದ್ದರೆ ನಿಮ್ಮ ಪರ್ಸನ್ ನಿಮ್ಮನ್ನು ಇನ್ನೂ ಇಷ್ಟಪಡ್ತಿದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ 2 ಆಫ್ ಕಪ್ಸ್ ಅಂತಲೂ ಬರ್ತಾ ಇದೆ. 2 ಆಫ್ ಕಪ್ಸ್ ಅಂತ ಅಂದರೆ ನಿಮ್ಮನ್ನು ಡೈರೆಕ್ಟಾಗಿ ಮೀಟ್ ಮಾಡಬೇಕು, ನಿಮ್ಮ ಹತ್ರ ಅವ್ರ ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೇಕು, ಅವರ ಜೀವನದಲ್ಲಿ ಆಗ್ತಿರೋವಂಥ ಕಷ್ಟನ ಅವ್ರು ಹೇಳ್ಕೋಬೇಕು, ನಿಮ್ಮ ಜೀವನದಲ್ಲಿ ಆಗ್ತಾ ಇರೋವಂಥ ಕಷ್ಟನೂ ಕೂಡ ಹೇಳ್ಕೋಬೇಕು ಅಂತ ಅನಿಸುತ್ತೆ. ಅವರು ನಿಮ್ಮನ್ನು ಡೈರೆಕ್ಟಾಗಿ ಯಾವಾಗ ಬಂದು ಮೀಟ್ ಮಾಡಿ ಅವರ ಭಾವನೆನ ಹಂಚ್ಕೋಬೇಕು ಅಂತ ಅನಿಸುತ್ತೆ. ಆದರೆ ಅವರು ಮೇಲ್ನೋಟಕ್ಕೆ ಮಾತ್ರನೇ ತುಂಬ ಓವರಾಗಿ ಬಿಹೇವ್ ಮಾಡ್ತಿದ್ದಾರೆ. ನೀವು ಇಷ್ಟ ಇಲ್ಲ, ನೀನು ಬರಬೇಡ, ನೀನು ಮೀಟ್ ಮಾಡಬೇಡ, ನಾನು ನೀನು ಕಂಡ್ರೆ ಆಗಲ್ಲ ಅಂತ ಅಂದ್ಬಿಟ್ಟು. ಬಟ್ ಡೀಪ್ ಇನ್ಸೈಡ್ ಈ ಪರ್ಸನ್ ನಿಮ್ಮನ್ನು ತುಂಬಾ ಇಷ್ಟಪಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ನಿಮ್ಮ ಪರ್ಸನ್ ಏನಾದರೂ ಮಿಡಲ್ ಫಿಂಗರ್ಗೆ ಮತ್ತು ರಿಂಗ್ ಫಿಂಗರ್ಗೆ ಅವ್ರು ಏನಾದರೂ ಉಂಗುರನ ಹಾಕ್ತಾ ಇದ್ದರೆ ಈ ಪರ್ಸನ್ನು ನಿಮ್ಮನ್ನು ಇನ್ನೂ ಇಷ್ಟಪಡ್ತಿದ್ದಾರೆ ಅಂತ ಅನ್ಬೋದು. ಆ್ಯಂಡ್ ನಿಮ್ಮ ಪರ್ಸನ್ ಈ 2 ಫಿಂಗರಲ್ಲಿ ಏನಾದರೂ ರಿಂಗ್ ಹಾಕ್ತಾ ಇದ್ದರೆ ನಿಮಗೆ ಈ ಒಂದು ರೀಡಿಂಗ್ ತುಂಬ ರೆಸೊನೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು, ಮಿಡಲ್ ಫಿಂಗರ್ ಮತ್ತು ರಿಂಗ್ ಫಿಂಗರಲ್ಲಿ. ಬಿಕಾಸ್ ಆ ಪರ್ಸನ್ ಸ್ವಲ್ಪ ರಿಂಗ್ ಕ್ರೇಜ್ ಅಥವಾ ಜ್ಯುವೆಲರೀಸ್ ಕ್ರೇಜ್ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಆ್ಯಂಡ್ ಆ ಪರ್ಸನ್ ಬಂದು ನಿಮ್ಮನ್ನು ತುಂಬಾ ಇಷ್ಟಪಡ್ತಿದ್ದಾರೆ. ಆ್ಯಂಡ್ ನಿಮ್ಮನ್ನ ಅವರು ದೂರ ಮಾಡ್ಕೊಂಡಿರೋದಕ್ಕೆ ಅವರೊಂದು ಡಿಪ್ರೆಷನಲ್ಲಿ ಇದ್ದಾರೆ, ಅವ್ರಿಗೊಂದು ಹಾರ್ಟ್ ಬ್ರೇಕ್ ಆಗಿದೆ, ಅವರು ಏನು ಖುಷಿಯಾಗಿಲ್ಲ, ಅವರು ಏನೂ ನೆಮ್ಮದಿಯಾಗಿಲ್ಲ. ಸೊ ನೀವು ನಿಮ್ಮ ರಿಲೇಷನ್ಶಿಪ್ ಮೇಲೆ ನೀವೆಷ್ಟು ಫೋಕಸ್ ಮಾಡಿದ್ದೀರಾ ಅಂದರೆ ನೀವು ನಿಮ್ಮನ್ನೂ ಮರ್ತೋಗ್ಬಿಟ್ಟಿದ್ದೀರಾ. ನಿಮಗೆ ಈ ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗಬೇಕಾ ಬೇಡವಾ ಅಂತ ನಿಮಗೂ ಅರ್ಥ ಆಗ್ತಾ ಇಲ್ಲ. ಸೊ ನೀವೊಂಥರ ನಿಮ್ಮ ಮೇಲೆ ನೀವು ಫೋಕಸ್ ಕೂಡ ಮಾಡ್ತಾ ಇಲ್ಲ. ನೀವು ಆ ಪರ್ಸನ್ ಏನಾಗಿದ್ದಾರೆ, ಅವ್ರು ಬರ್ತಾರಾ ಇಲ್ವಾ, ಯಾವತ್ತು ಬರ್ತಾರೆ, ಯಾವತ್ತು ಬಂದರೆ ನಾನು ಅವ್ರನ್ನ ಮೀಟ್ ಮಾಡ್ಬೋದು, ಅವ್ರ ಮನಸ್ಥಿತಿ ಏನು, ಈ ಥರನೇ ನಿಮ್ಮನ್ನು ನೀವು ಬ್ಲಾಕ್ ಮಾಡ್ಕೊಂಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ನಿಮಗೆ ನಿಮ್ಮ ಪೇರೆಂಟ್ಸ್ ಆಗಿರಲಿ ಅಥವಾ ನಿಮ್ಮ ಫ್ಯಾಮಿಲಿ ಆಗಿರಲಿ, ನಿಮ್ಮ ಕರಿಯರ್ ಆಗಿರಲಿ ಅಥವಾ ನಿಮ್ಮ ಜಾಬ್ ಆಗಿರಲಿ, ಯಾವುದ್ರ ಮೇಲೂ ನಿಮಗೆ ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಓನ್ಲಿ ಬಿಕಾಸ್ ಆಫ್ ದಿಸ್ ಪರ್ಸನ್ ಇವರು ನಿಮ್ಮನ್ನು ಅಷ್ಟು ಆವರಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಹೇಳ್ಬೋದು. ಆ್ಯಂಡ್ ವರಿ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಈ ಪರ್ಸನ್ನಿಂದ ನಿಮಗೆ ಎಷ್ಟೇ ಪೇನ್ ಆಗಿರ್ಬೋದು, ಅವ್ರಿಗೂ ಕೂಡ ನಿಮ್ಮಿಂದ ಎಷ್ಟೇ ಪೇನ್ ಆಗಿರ್ಬೋದು, ಆದರೆ ಡೀಪ್ ಇನ್ಸೈಡ್ ಈ ಪರ್ಸನ್ಗೆ ನಿಮ್ಮ ಮೇಲೆ ಇನ್ನೂ ಫೀಲಿಂಗ್ಸ್ ಅನ್ನುವಂಥದ್ದು ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಆ್ಯಂಡ್ ನೋಡೋಣ ಅವ್ರಿಗೆ ಏನಾದರೂ ಒಂದು ಮೆಸೇಜ್ ನಿಮಗೆ ಕೊಡಬೇಕು ಅಂತ ಅವ್ರಿಗೆ ಏನಾದರೂ ಇದೆಯಾ, ಅವರ ಹಿಡನ್ ಮೆಸೇಜಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಓಕೆ ಮೆಂಡ್ ಐ ವಾಂಟ್ ಟು ಫಿಕ್ಸ್ ಅವರ್ ಕನೆಕ್ಷನ್. ಓಕೆ, ಯಾರೆಲ್ಲ ಈ ಒಂದು ರೀಡಿಂಗ್ನ ನೋಡ್ತಿದ್ದೀರಾ ನೀವು ನೋಡ್ಬೋದು ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ ನಿಮ್ಮ ಮತ್ತು ಅವರ ಮಧ್ಯೆ ಎಷ್ಟೇ ಹಾರ್ಟ್ ಬ್ರೇಕ್ ಆಗಿರಲಿ, ಏನೇ ಪ್ರಾಬ್ಲಮ್ ಆಗಿರಲಿ. ಆ್ಯಂಡ್ ಇಲ್ಲೂ ಕೂಡ ನೋಡಿ ಹಾರ್ಟ್ ಬ್ರೇಕ್ ಕಾರ್ಡ್ ಬಂದಿದೆ. ನಿಮ್ಮಿಬ್ಬರ ಮಧ್ಯೆ ಎಷ್ಟೇ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗಿರಲಿ, ಡಿಸಪಾಯಿಂಟ್ಮೆಂಟ್ ಆಗಿರಲಿ, ಅಥವಾ ನೀವಿಬ್ಬರು ಡಿಪ್ರೆಷನಲ್ಲಿರಿ, ಬೇಜಾರಲ್ಲಿರಿ, ಅಥವಾ ನೀವಿಬ್ಬರು ದೂರ ಆಗಿರಲಿ, ಅದನ್ನು ಫಿಕ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ. ಆ್ಯಂಡ್ ಅವ್ರಿಗೆ ನಿಮ್ಮ ಹತ್ರ ಬಂದು ಅವರ ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೇಕು, ಆಗೋಗಿರೋ ಅಂಥ ಪ್ರಾಬ್ಲಮ್ನ ಫಿಕ್ಸ್ ಮಾಡ್ಕೋಬೇಕು ಅಂತ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ಒಂದು ರೀಡಿಂಗ್ದಲ್ಲಿ ನಿಮ್ಗೇನಾದರೂ ಈ ರೀಡಿಂಗ್ ರೆಸೊನೇಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಆ್ಯಸ್ ಯೂಶುವಲ್ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ನ ನೀವೇನಾದರೂ ಸರಿ ಮಾಡ್ಕೋಬೇಕು ಅಂತ ಇದ್ದರೆ ನೀವು ಈ ಒಂದು ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ನ ವೇರ್ ಮಾಡ್ಬೋದು. ನಿಮ್ಮಿಬ್ಬರ ಮಧ್ಯೆ ಇರೋವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಒಂದು ಕನ್ಫ್ಯೂಷನ್ ಅಥವಾ ಏನಾದರೂ ಒಂದು ಡೌಟ್ ಅಥವಾ ಆ ಪರ್ಸನ್ ಬಗ್ಗೆ ನೀವೇನಾದರೂ ತಿಳ್ಕೋಬೇಕು ಅಂತ ಇದ್ದರೆ ಈ ಒಂದು ರೋಸ್ ಕ್ವಾರ್ಟ್ಸ್ನ ನೀವು ವೇರ್ ಮಾಡ್ಬೋದು. ಆ್ಯಂಡ್ ಇದರ ಕಾಸ್ಟ್ ಬಂದು 650 ಆಗಿರುತ್ತೆ. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಕೆರಿಯರ್ ಪ್ರಾಬ್ಲಮ್ ಅಥವಾ ಮನಿ ಪ್ರಾಬ್ಲಮ್, ಇಲ್ಲ ಅಂದರೆ ಫಿನಾನ್ಷಿಯಲಿ ನಿಮಗೆ ಎಲ್ಲೂ ಕೂಡ ದುಡ್ಡು ಸಿಗ್ತಾ ಇಲ್ಲ ಅಥವಾ ಸಾಲ ಜಾಸ್ತಿ ಆಗ್ತಾ ಇದೆ, ಈ ಥರ ಎಲ್ಲ ಏನಾದರೂ ಇದ್ದರೆ
ನೀವು ಈ ಒಂದು ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ನ ನೀವು ವೇರ್ ಮಾಡ್ಬೋದು. ಆ್ಯಂಡ್ ಇದರ ಕಾಸ್ಟ್ ಬಂದು 750 ಆಗಿರುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು 2 ಬ್ರೇಸ್ಲೆಟ್ ಬೇಕು ಅಂತ ಅಂದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ನೀವು ಈ ಒಂದು ಬ್ರೇಸ್ಲೆಟ್ನ ಬುಕ್ ಮಾಡ್ಕೋಬೋದು. ನಾನು ನಿಮಗೆ ನೀವು ಹೇಳಿದ ನೆಕ್ಸ್ಟ್ ಡೇ ಅಥವಾ ಅವತ್ತಿನ ಡೇನೇ ನಾನು ನಿಮ್ಮ ಮನೆಗೆ ಕೊರಿಯರ್ ಅನ್ನುವಂಥದ್ದನ್ನು ಮಾಡ್ತೀನಿ. ಥ್ಯಾಂಕ್ ಯು.